ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ, ಸೊ ನನ್ನ ಫೇವ್ರೆಟ್ ಡೇ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ಏನಪ್ಪ ಸೀರೆ ಎಲ್ಲ ಹಾಕ್ಕೊಂಡು ಬಂದಿದ್ದೆ, ಮಿಂಚಿಂಗು ಅಂತೀರಾ. ಸೊ ಇವತ್ತು ಫ್ರೈಡೇ ಅಲ್ವಾ, ಸೊ ಇವತ್ತು ಟ್ರೆಡಿಷ್ನಲ್ಲು ನಾನು ರೆಡಿಯಾಗಿ ಈ ಥರ ಸಾರಿ ಎಲ್ಲ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ. ಯಾವ ದೇವಸ್ಥಾನ ಅಂತಂದರೆ ಸ್ವಲ್ಪ ಅಂದರೆ ಗೊತ್ತಿರುತ್ತೆ ನಿಮಗೆಲ್ಲ ಅಂದ್ಕೊಂಡಿದ್ದೀನಿ. ಬನಶಂಕರಿ ಅಮ್ಮನ ಟೆಂಪಲ್ಗೆ ಹೋಗ್ತಾ ಇರ್ತೀನಿ ನಾನು. ಆ್ಯಂಡ್ ಇವತ್ತೇನು ವಿಶೇಷ ಅಂದರೆ ಮದುವೆ ಅಲ್ಲ, ಎಂಗೇಜ್ಮೆಂಟ್ ಆದ ದಿನ 7th ಫೆಬ್ರವರಿ. ಆ್ಯಂಡ್ ಇವತ್ತು ರೋಸ್ ಡೇ. ಇವತ್ತಿಂದ ವ್ಯಾಲೆಂಟೈನ್ಸ್ ಡೇ ಸ್ಟಾರ್ಟ್ಸ್ ಆಗುತ್ತೆ. ಸೊ ನನಗೆ ತುಂಬ ಇಷ್ಟ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡೋದು. ಒಂಥರ 14 ಫೆಬ್ ತನಕನೂ ನಂಗೆ ತುಂಬ ಇಷ್ಟ, ಬಟ್ ಇವ್ರಿಗೆ ಇಷ್ಟ ಇಲ್ಲ. ಸೊ ಹೀಗಾಗಿ ನಾನು ಮುಂಚೆ ಎಲ್ಲ ತುಂಬ ಸೆಲೆಬ್ರೇಷನ್ ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತು ಅವರು ಸೆಲೆಬ್ರೇಷನ್ ಮಾಡಿದ್ದಾರೆ. ಏನು ಅಂದರೆ ನನಗೆ ಸರ್ಪ್ರೈಸ್ ಗಿಫ್ಟ್ ತಂದು ಕೊಟ್ಟಿದ್ದಾರೆ. ನನಗೆ ಶಾಕ್ ಆ್ಯಕ್ಚುಲಿ, ಏನಪ್ಪ ನಿಜ ನಂಬಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಆಫೀಸಿಂದ ಬಂದರು, ಒಂದು ಕವರ್ ಕೊಟ್ಟರು. ಸೊ ಏನಿದು, ಏನೋ ಮನೆಗೆ ತಂದಿರ್ಬೋದು ಬಿಡು, ಮಗಳಿಗೆ ತಂದಿರ್ಬೋದು ಬಿಡು ಅಂತ ಸಮಥಿಂಗ್ ನಾನು ತೊಗೊಂಡೇ ಇಟ್ಟೆ. ಆಮೇಲೆ ದೇವಸ್ಥಾನಕ್ಕೆ ಹೋಗಿಬಿಟ್ಟೆ. ಆ್ಯಂಡ್ ಏನೂ ನೋಡಲಿಲ್ಲ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ನಾನು ಆ ಟೈಮಲ್ಲಿ. ಸೊ ಕಾಫಿ ಕುಡಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿಬಿಟ್ಟೆ. ಆ್ಯಂಡ್ ಬಂದು ನನಗೆ ಎಕ್ಸೈಟ್ಮೆಂಟ್ ಏನೂ ಇರಲಿಲ್ಲ, ಬಿಕಾಸ್ ಏನೂ ಹಿಂಗಿರುತ್ತೆ. ತೆಗೆದು ನೋಡು ಅಂದರು. ಹಾಂ ಅಂತ ತೆಗೆದು ನೋಡಿದೆ. ಆ್ಯಂಡ್ ಏನಂದರೆ ಸರ್ಪ್ರೈಸ್ ಫುಲ್ ಗಿಫ್ಟು, ಬ್ಯಾಗ್ ಮತ್ತು ವಾಚ್ ಇದೆ ಅದರಲ್ಲಿ. ಅಂದ್ಕೊಂಡು ನನಗೆ ಫುಲ್ ಸರ್ಪ್ರೈಸ್. ಹೆಂಗೆ ತಂದ್ರಿ, ಎಲ್ಲಿಂದ ತಂದ್ರಿ ಅಂದರೆ, ಇಲ್ಲ ಅವ್ರ ಫ್ರೆಂಡ್ ಯಾರೋ US ಇಂದ ಬರ್ತಾಯಿದ್ರಂತೆ, ಅವ್ರ ಕಡೆಯಿಂದ ತರಿಸಿದ್ದಾರೆ. ಅದು ಆಲ್ಮೋಸ್ಟ್ 1 ಮಂತ್ ಬ್ಯಾಕಿಂದ ಅವರು ಪ್ಲ್ಯಾನ್ ಮಾಡಿದರು. ಆ್ಯಂಡ್ ನನಗೆ ಹೇಳಿದರು ಯಾವ ಥರ ಅಂದರೆ ಮುಂಚೆ ಎಲ್ಲ ನಾನು ತಲೆ ತಿಂತಾಯಿದ್ದೆ, ನನಗೆ ಈ ಥರ ಬ್ಯಾಗ್ ಬೇಕು, ಆ ಥರ ಬ್ಯಾಗ್ ಬೇಕು, ಹಾಗೆ ಹಿಂಗೆ ಅಂತ. ಸೊ ಹಿಂಗಾಗಿ ಅವ್ರಿಗೊಂದು ಐಡಿಯಾ ಬಂದು ಅವರೊಂದು ಯಾರೋ ಫ್ರೆಂಡ್ ಬರ್ತಾಯಿದ್ರಂತೆ, ಅವ್ರ ಕಡೆಯಿಂದ ವಾಚ್ ಮತ್ತು ಬ್ಯಾಗ್ ತರಿಸ್ಕೊಂಡಿದ್ದಾರೆ. ನನ್ನ ಫ್ರೆಂಡ್ಸ್ ಕಡೆ ಎಲ್ಲ ಇದ್ದಾವೆ. ಆ್ಯಂಡ್ ಎಷ್ಟೋ ಸತಿ ನನಗೆ UB ಸಿಟಿಗೆ ಹೋಗಿ ಶೋರೂಮ್ಗೆ ಹೋಗಿ ಹಂಗಂಗೆ ಬಂದುಬಿಟ್ಟಿದ್ದೀನಿ. ಇಷ್ಟೊಂದು ಕಾಸ್ಟ್ಲಿ ಕೊಟ್ಟು ತೊಗೋಬೇಕಾ ಅಂದ್ಕೊಂಡು ಧೈರ್ಯ ಆಗ್ತಾ ಇರಲಿಲ್ಲ. ಮೀನ್ಸ್ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಬಂದುಬಿಟ್ಟಿದ್ದೀನಿ. ಅವಾಗ ಅಷ್ಟೊಂದು ಆಮೇಲೆ ತೊಗೊಂಡ್ರೆ ಆಯ್ತು ಬಿಡು ಅಂತ. ಯಾಕಂದರೆ ನಾನು ಶೋರೂಮಲ್ಲೆಲ್ಲ ನೋಡಿ ಬಿಟ್ಟು ಬಂದಿದ್ದೀನಲ್ಲ, ಹೀಗಾಗಿ ಅವ್ರಿಗೊಂದು ಐಡಿಯಾ ಆಯಿತು. ಸರಿ, ಈ ಥರ ಇದ್ದರೆ ನೋಡಿ, ಈ ಥರ ಇದ್ದರೆ ವಾಚ್ ನೋಡಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ತೊಗೊಂಡು ಬಂದಿದ್ದಾರೆ. ನೋಡೋಣ ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಗೈಸ್, ಈ ಥರ ಇದೆ. ಇದು MK ಬ್ರ್ಯಾಂಡ್ ಅವ್ರದ್ದು. ಸೊ ಮೈಕಲ್ ಕೋರ್ಸ್ ಅವ್ರದ್ದು. ಆ್ಯಂಡ್ ಸಖತ್ತಾಗಿದೆ ಒಳಗಡೆ. ಆ್ಯಂಡ್ ಪ್ರೈಸ್ ಅಂತ ಗೊತ್ತಿಲ್ಲ ಏನು ಅಂತ, ಹಸ್ಬೆಂಡ್ಗೆ ಗೊತ್ತು. ಸೊ ಹೀಗಾಗಿ ನಾನು ಕೇಳಕ್ಕೂ ಹೋಗಿಲ್ಲ, ನನಗೆ ಇಷ್ಟ ಆಯಿತು ಅಂತ. 5,000 ಏನೋ ಆಯ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ವಾಚ್. ಇದು ಜಸ್ಟ್ ಕವಲಿ ಬ್ರ್ಯಾಂಡ್. ಇದು ತುಂಬ ಇಷ್ಟಪಟ್ಟು ತಗೊಂಡೆ. ಇದು MK ಬ್ಯಾಗು. ಸೊ ಮೈಕಲ್ ಕೋರ್ಸ್ ಅವರು ಬ್ರ್ಯಾಂಡ್, ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ರು. ಏನೋ ಒಂದು 5-6 ಬ್ಯಾಗ್ಗಳಿದ್ವು ಒಳಗಡೆ. ಅಂದರೆ ಅನ್ಬಾಕ್ಸಿಂಗ್ ಮಾಡುವಾಗ ತುಂಬ ಚೆನ್ನಾಗಿತ್ತು. ಅಂದರೆ ನಾನು ಇವೆರಡೇ ಇದರಲ್ಲಿ ಸುಮ್ಮನೆ ಶಾರ್ಟ್ಕಟ್ಟಾಗಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ರ್ಯಾಂಡು. ಆ್ಯಂಡ್ ನಂಗೆ ಕಲೆಕ್ಷನ್ ತುಂಬ ಇಷ್ಟ ಈ ಬ್ರ್ಯಾಂಡ್ ಅವ್ರದ್ದು. ಈ ಥರ ಬ್ಯಾಗು ಬಂದರೆ ನಂದಿದು ಫಸ್ಟ್ ಬ್ಯಾಗ್ ಅಂತ ಹೇಳ್ಬೋದು MKದು. ಆ್ಯಂಡ್ ವಾಚ್ಗಳು ತುಂಬ ಇದ್ದಾವೆ, ತೊಗೊಂಡಿದ್ದೀನಿ. ಸಖತ್ತಾಗಿದೆ ಈ ಬ್ರ್ಯಾಂಡು. ಈ ಕಾಫಿ ಕಲರ್ ಅಂತೂ ನನ್ನ ಫೇವ್ರೆಟ್ ಕಲರ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲ ಡ್ರೆಸ್ ಮ್ಯಾಚಿಂಗು ಆಗುತ್ತೆ. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಸಖತ್ತಾಗಿದೆ. ಆ್ಯಂಡ್ ಒಳಗಡೆ ಒಂದು ಸರ್ಟಿಫೈಡ್ ಅಂತ ಒಂದು ಬ್ಯಾಗ್ದು ಕಾರ್ಡ್ ಕೊಟ್ಟಿರ್ತಾರೆ. ಏನೋ ಆದರೆ 1 ವರ್ಷದಲ್ಲಿ ಅಥವಾ ಏನೋ ಸಮಥಿಂಗ್ ಕೊಟ್ಟಿರ್ತಾರಂತೆ. ಸೊ ಇದು ಅದೇ ಒಂದು ಸರ್ಟಿಫೈಡ್ ಅಂತ ಬ್ರ್ಯಾಂಡ್ದಿದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಹಬಿ, ಲವ್ ಯು ಸೋ ಮಚ್. ಆ್ಯಂಡ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.